ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪಾಕಿ ಭಾಗ್ಯ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನನ್ನ ಒಂದು ಡೈರಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನನ್ನ ಈ ಒಂದು ದಿನಚರಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಕೂಡಲೇ ನಮ್ಮ ಮನೆಯವರು ಮಾರ್ನಿಂಗ್ ಶಿಫ್ಟ್ ಹೋಗ್ಬಿಟ್ಟಿದ್ರು. ಅಂದರೆ ಮಾರ್ನಿಂಗ್ ಶಿಫ್ಟ್ ಇದ್ದರೆ ಅವ್ರಿಗೆ 5:30 ಎಲ್ಲ ಮನೆ ಬಿಟ್ಬಿಡ್ತಾರೆ. ನಾನು ಎದ್ದಿರಲಿಲ್ಲ, ಕಾಫಿನೂ ಮಾಡ್ಕೊಡ್ಲಿಲ್ಲ ಅವ್ರಿಗೆ, ಯಾಕೆಂದರೆ ತುಂಬ ಟಯರ್ಡ್ ಆಗಿತ್ತು. ನೈಟು ಸ್ವಲ್ಪ ಹೂವು ಕಟ್ಟೋದು ಜಾಸ್ತಿ ಇತ್ತು, ಹಾಗಾಗಿ ಅವರೇ ಎದ್ದು ಕಾಫಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೊರಟ್ಬಿಟ್ರು. ನಾನು ಎದ್ದು ಕೂಡಲೇ ಅವರು ಕಾಣಿಸ್ಲಿಲ್ಲ ಅಂತ ಮಾಡಿ ಸ್ವಲ್ಪ ಬೇಜಾರಾಯಿತು. ಅವರಿಲ್ಲ ಅಂತ ಅಂದರೆ ಜೋಶಿರಲ್ಲ ಅಷ್ಟು ಕೆಲಸ ಮಾಡೋಕ್ಕೆ. ಹಾಗಾಗಿ ಪಟ್ ಪಟ್ ಅಂತ ಎದ್ದು ಆಲೂಗೆಡ್ಡೆ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು, ಫಸ್ಟ್ ತೋರಿಸಿದ್ನಲ್ಲ ಅದೆಲ್ಲ ಆಲೂಗೆಡ್ಡೆ ಪಲ್ಯಕ್ಕೆ ರೆಡಿ ಮಾಡಿ ಇಟ್ಬಿಟ್ಟು ಈಗ ರವೆ ದೋಸೆಗೆ ರೆಡಿ ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್ ರವೆ ದೋಸೆಗೆ ರವೆ ಸ್ವಲ್ಪ, ಅಕ್ಕಿ ಹಿಟ್ಟು ಸ್ವಲ್ಪ, ಮೈದಾ ಹಿಟ್ಟು ಸ್ವಲ್ಪ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಸೋಡಾ ಹಾಕಿ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಟಿದ್ದೆ. ನೆನೆಸಿಡೋಕ್ಕೆ ನಾನೇನು ಮೊಸರು ಗಿಸರು ಎಲ್ಲ ಏನು ಹಾಕಿರಲಿಲ್ಲ, ಹಾಗೆ ನೆನೆಸಿಟ್ಟಿದ್ದೆ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ರವೆ ದೋಸೆನ. ನೋಡೋಣ ಹೇಗೆ ಬರುತ್ತೆ, ತೋರಿಸ್ತೇನೆ ನಿಮಗೆ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ನೋಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ. ನಾನಿನ್ನೂ ಕಾಫಿ ಕುಡ್ದಿಲ್ಲ. ಕಾಫಿ ಮಾಡ್ಕೊಂಡು ಕುಡಿದು ಕಾಫಿ ಕುಡಿಯೋ ಅಷ್ಟರಲ್ಲಿ ನಮ್ಮ ದೋಸೆ ಹಿಟ್ಟನ್ನು ಒಂದು ಹದವಾಗಿ ಬಂದಿರುತ್ತೆ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಿಕ್ಸ್ ಮಾಡಿ ಇಟ್ಬಿಟ್ಟು ನೆನೆಸಿಟ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ನಿಮಗೆ. ಹಾಗೆ ನಿಮ್ಮೆಲ್ಲರಿಗೂ ಇನ್ನೊಂದು ಖುಷಿ ಸಮಾಚಾರ ಏನು ಅಂತಂದರೆ, ನನ್ನ ಯೂಟ್ಯೂಬ್ ಚಾನಲ್ಗೆ 1.1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಫ್ರೆಂಡ್ಸ್. ತುಂಬಾ ಖುಷಿ ಆಗ್ತಾಯಿದೆ. ನಾನು ಮಾತಾಡೋದ್ರಲ್ಲೇ ನೀವು ತಿಳ್ಕೊಬೋದು ಎಷ್ಟು ನಾನು ಖುಷಿಯಲ್ಲಿದ್ದೀನಿ, ಎಷ್ಟು ಜೋಶಲ್ಲಿದ್ದೀನಿ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಎದ್ದು ಕೂತ್ಕೊಂಡು ನಾನು ಈ ವಿಡಿಯೋಗೆ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಇನ್ನೆಷ್ಟು ಖುಷಿಯಾಗಿರಬೇಡ ನಾನು. ಹಾಗಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. 1.1K ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಮತ್ತು ಹೀಗೆ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ದೋಸೆ ಇನ್ನೂ ಕಲಿಸ್ತಾನೆ ಇದ್ದೀನಿ. ಇದೇನಮ್ಮ ಇನ್ನೂ ಕಲಿಸ್ತಾನೆ ಅವಳಲ್ಲಮ್ಮ ಅಂತ ಅಂದ್ಕೊಂಡು ಬೈಕೋಬಿಡಿ. ನೋಡೋಣ, ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇಟ್ಟೆ. ಈಗ ಕಾಫಿ ಕುಡಿಯೋಣ ಫಟ್ ಅಂತ. ಒಂದು ಲೋಟಗೆ ಕಾಫಿ ಪೌಡರ್ ಹಾಗೆ ಸಕ್ಕರೆ ಹಾಕಿ ಇಟ್ಟಿದ್ದೆ. ಅದಕ್ಕೆ ಈಗ ಬಿಸಿ ಬಿಸಿ ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಕುಡಿಯೋದೆಲ್ಲ ಏನು ತೋರಿಸಲ್ಲ. ಈಗ ನಮ್ಮ ಮನೇಲಿ ದೋಸೆ ಅಂತೀನಿ, ಆಲೂಗಡ್ಡೆ ಪಲ್ಯ ರೆಡಿ. ಈಗ ದೋಸೆ ಹೆಂಚು ಕಾಯ್ತಾ ಇದೆ, ರೆಡಿ ಇದೆ. ನನ್ನ ಮಗಳು ಹೊಟ್ಟೆ ಹಚ್ಕೊಂಡು ಕಾಯ್ತಾ ಇದ್ದಾಳೆ. ಇದೊಂದು ತುರಿಕೊಂಬಿಡ್ತಾಳೆ ಯಾವಾಗೂ. ಅವ್ರಿಗೆ ದೋಸೆ ಹಾಕ್ಕೊಟ್ಟು ತಿನ್ನಿಸ್ಬಿಟ್ಟು ಮುಂದಿನ ಕೆಲಸ ಮಾಡೋಣ. ಇರೋದೇಶಿ ನೋಡಿ ಎಷ್ಟು ಚಂದ ಬಂದಿದೆ ದೋಸೆ. ದಿಶಿ ರೆಡಿ ದೋಸೆ ತಿನ್ನೋಕ್ಕೆ. ತಿಂತಾವ ಇದ್ದಾಳೆ ನನ್ನ ಮಗಳು. ಹಾಕೊಟ್ಬಿಟ್ರೆ ಅವಳೇ ತಿಂತಾಳೆ ದೋಸೆ ಗೀಸೆ ಎಲ್ಲ. ಚೆನ್ನಾಗಿದ್ಯಾ ದಿಶಿ? ಸೂಪರಾ? ಚೆನ್ನಾಗಿದ್ಯಾ? ಕಳ್ಳಿ ಇನ್ನೊಂದು ಹಾಕ್ತಾ ಇದ್ದೀನಿ. ನಾನು ಒಟ್ಟಿಗೆ ನಾಷ್ಟ ತಿಂದ್ಬಿಟ್ಟು ಕೆಲಸ ಮಾಡೋಣ. ಗುಡ್ ಗರ್ಲ್. ಹೆಂಗಮ್ಮ ತಿನ್ನೋದು ದಿಶಿ? ನಾನು ದೋಸೆ ಎಲ್ಲ ತಿಂದು ನನ್ನ ಮಗಳಿಗೂ ತಿನ್ನಿಸಿ ಈಗ ಪರ ಅಂತ ಕಸ ಗುಡಿಸ್ತಾ ಇದ್ದೀನಿ. ಕಸ ಎಲ್ಲ ಗುಡಿಸಾದ್ಮೇಲೆ ಮನೆ ಒರೆಸೋದ ಬೇಡವಾ ನೋಡ್ತೀನಿ. ಕ್ಲೀನಾಗಿದ್ದರೆ ಮನೆ ಏನು ಒರೆಸಲ್ಲ. ಏನಾದರೂ ಒಂಚೂರು ಗಲೀಜಾಗಿದ್ದರೆ ಮಾತ್ರ ಮನೆ ಒರೆಸ್ಕೊತೀನಿ. ಮನೆಯೆಲ್ಲ ಒರೆಸಾದ್ಮೇಲೆ ಇವತ್ತೇನು ಒರೆಸಲ್ಲ ಬಿಡಿ.
ಈಗ ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ. ನಮ್ಮ ಗಾರ್ಡನ್ ಇದು, ನಮ್ಮ ಮನೆಯ ಮುಂದೆಯ ಗಾರ್ಡನ್. ತುಳಸಿ ಗಿಡ, ಫಸ್ಟು ತುಳಸಿ ಗಿಡಕ್ಕೆ ನೀರು ಹಾಕಿಬಿಟ್ಟು ಆಮೇಲೆ ಅಲೋವೆರಾ ಗಿಡ, ಅದ್ರ ಪಕ್ಕ ಇರೋದು ಯಾವ್ದು ಗಿಡ ಅಂತ ಗೊತ್ತಿಲ್ಲ. ಇದು ಮನಿ ಪ್ಲ್ಯಾಂಟ್. ನಾವು ಈ ಬಾಗ್ಲ ಹತ್ರ ಇಟ್ಟಿದ್ವಿ, ಬಾಗ್ಲ ಹತ್ರ ಚೆನ್ನಾಗಿ ಬರಲಿಲ್ಲ ಅಂತ ಅಂದ್ಬಿಟ್ಟು ಈಗ ಫ್ರಂಟಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಚೆನ್ನಾಗಿ ಬರ್ತಾ ಇದೆ, ನೋಡೋಣ. ಫುಲ್ಲು ಹಬ್ಕೋಬೇಕು ಮೇಲೆಲ್ಲ ಅಂತ ಹೇಳ್ತಾ. ಇದು ನಮ್ಮ ಪಕ್ಕದ ಮನೆ ಆಂಟಿ ಕೊಟ್ಟಿರೋ ಗಿಡ. ಇದೆಲ್ಲ ಅವ್ರ ಹತ್ರ ಕಿತ್ಕೊಂಡ್ಬಂದ್ಬಿಟ್ಟೆ ನಾನು. ಆಮೇಲೆ ಇಲ್ಲೂ ಒಂದು ತುಳಸಿ ಗಿಡ ಇಟ್ಟಿದ್ದೀನಿ ನೋಡಿ ಮೇಲೆ. ಈ ಕಡೆ ದೊಡ್ಡ ಪಾಟಲ್ಲಿ ಒಂದು ತುಳಸಿ ಗಿಡ ಇಟ್ಟಿದ್ದೀನಿ. ಇದು ಶಂಖಪುಷ್ಪ ಅಂತ, ವೈಟ್ ಶಂಖಪುಷ್ಪ. ಬ್ಲೂ ಕಲರ್ದು ಇದೆ, ಅದನ್ನು ಹಾಕಬೇಕು ಬೀಜನ. ಒಂದು ಪಾಟ್ ತಂದು, ಬೇರೆ ಪಾಟ್ ತಂದು ಅದಕ್ಕೆ ಹಾಕಬೇಕು. ಇದು ಅಷ್ಟೇ, ನಮ್ಮ ಪಕ್ಕದ ಮನೆ ಆಂಟಿ ತಂದಿದ್ರಲ್ಲ, ಅವ್ರ ಹತ್ರ ಒಂದು ಸ್ವಲ್ಪ ಕಿತ್ಕೊಂಡ್ಬಿಟ್ಟೆ. ಆ ಕಡೆ 2 ರೋಸ್ ಗಿಡ. ಇಲ್ಲಿ ನಾನು ಆ ದೊಡ್ಡ ಪಾಟ್ ತುಂಬ ಪಾಲಕ್ ಸೊಪ್ಪು ಹಾಕಿದ್ದೀನಿ. ಈ ಪಾಟಲ್ಲಿನೂ ಚೆಂಡು ಹೂವು, ಪಾಲಕು ಮತ್ತು ಬೇರೆ ಇನ್ನೇನೇನು ಗಿಡಗಳೆಲ್ಲ ಇದೆ. ಈಗೀಗ ಇಂಟ್ರೆಸ್ಟ್ ಜಾಸ್ತಿ ನನಗೂ ಗಿಡಗಳನ್ನ ಬೆಳೆಸೋಕ್ಕೆ ಅಂತ ಅಂದ್ಬಿಟ್ಟು, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇದು ಪಕ್ಕದ ಮನೆ ಆಂಟಿ ಹತ್ರನೇ ಕಿತ್ಕೊಂಡಿರೋದು. ಇದೂ ಅಷ್ಟೇ ಪಕ್ಕದ ಮನೆ ಆಂಟಿ ಹತ್ರ ಕಿತ್ಕೊಂಡಿರೋದು. ಪುದೀನ ಮಾತ್ರ ನಾವು ಹಾಕ್ಕೊಂಡಿರೋದು. ಪುದೀನ ಪಕ್ಕ ಇರೋದನ್ನು ನಮ್ಮ ಮನೆಯವರು ಆನ್ಲೈನಲ್ಲಿ ತರಿಸಿರೋದು ಫ್ರೀಯಾಗಿ. ಕ್ರೆಡ್ಡಲ್ಲೋ ಏನೋ ಫ್ರೀ ಆಫರ್ ಇತ್ತು ಅಂತಂದ್ಬಿಟ್ಟು ಬುಕ್ ಮಾಡಿದರು. ಇದು ಸ್ನೇಕ್ ಪ್ಲ್ಯಾಂಟು ನಮ್ಮ ಆಂಟಿ ಮನೆಗೆ ಹೋದಾಗ ಕಿತ್ಕೊಬಂದಿದ್ದು. ಅದ್ರ ಪಕ್ಕದ ಗಿಡನೂ ಅಷ್ಟೇ, ಅದು ನಮ್ಮ ಆಂಟಿ ಮನೆಯಿಂದ ಕಿತ್ಕೊಬಂದಿದ್ದು. ಅದರಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇದೆ, ಅದು ನಮ್ಮ ಅದಕ್ಕೆ ಕೊಟ್ಟಿದ್ದೆ. ಅವಳು ತೊಗೊಂಡೋಗಿ ಅಲ್ಲಿ ಕೆಳಗಡೆ ಬಿಸಾಕಿದ್ರು. ನಾನು ಕೊಟ್ಟಿರೋದನ್ನೇ ಬಿಸಾಕಿದ್ದೆ ಅಂತಂದ್ಬಿಟ್ಟು ಮತ್ತೆ ನಾನೇ ಎತ್ಕೊಬಂದು ಅದಕ್ಕೊಂದು ಗಿಡ ಹಾಕಿ ಅಲ್ಲಿ ಇಟ್ಟಿದ್ದೀನಿ. ಇದಾಗಿತ್ತು ನನ್ನ ಒಂದು ದಿನದ ವ್ಲಾಗ್. ಹೀಗೆ ನನ್ನ ವ್ಲಾಗ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಗುಡ್ ಮಾರ್ನಿಂಗ್.